ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ. ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ. ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ. ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ. ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ. ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ. ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ. ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು, ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ. ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ. ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ.
ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ, ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ. ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ. ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ, ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ. ಮಾಜಿ ಸಚಿವರ ದ್ವಂದ್ವ ನೀತಿ ಶಿಕ್ಷಣ ಇಲಾಖೆಗೆ ತಲೆನೋವು. ತಮ್ಮ ಜಾಗದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಿದ್ರು ಡಿಸಿ ತಮ್ಮಣ್ಣ ಅವರು. ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಿದ್ರು ಜೆಡಿಎಸ್ನ ಮಾಜಿ ಸಚಿವರು. ಅಧಿಕಾರ ಮುಗಿದ ನಂತರ ಈಗ ಡಿಸಿ ತಮ್ಮಣ್ಣ ಅವರು ಅದನ್ನ ವಾಪಸ್ ಕೇಳಿದ್ದಾರೆ. ಶಾಲೆ ಕಾಲೇಜು ಖಾಲಿ ಮಾಡಿ ಅಂತ ಡಿಡಿಪಿಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಮಂಡ್ಯದ ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಜೆಡಿಎಸ್ ನಾಯಕ ಡಿಸಿ ತಮ್ಮಣ್ಣ ಅವರ ಜಾಗ. ಈಗ ಸದ್ಯಕ್ಕೆ ಈ ವಿಚಾರವಾಗಿ ಡಿಸಿ ತಮ್ಮಣ್ಣ ಅವರ ಪತ್ನಿ ಪತ್ರವನ್ನ ಬರೆದಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಪೋಷಕರಲ್ಲಿ ಸಹಜವಾಗಿ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು ಈ ಬೆಳವಣಿಗೆ. ನೋಡಿ, ಇಂಥ ಬಿಲ್ಡಿಂಗು ವಾಪಸ್ ಕೊಡಿ ಅಂದ ಮಾತ್ರಕ್ಕೆ ಹೆಂಗ್ ಕೊಡಬಹುದು? ತಮ್ಮ ಅಧಿಕಾರದಲ್ಲಿದ್ದಾಗ ಕೊಟ್ಟಂತಹ ಒಂದು ಜಾಗ, ಅಲ್ಲಿ ನಿರ್ಮಾಣ ಆಗಿದಂತಹ ಶಾಲೆ ಮತ್ತು ಕಾಲೇಜ್. ಈಗ ತಾವು ಅಧಿಕಾರದಲ್ಲಿಲ್ಲ, ಆದ್ದರಿಂದ ಡಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ, ನಮ್ಮ ಭೂಮಿಯನ್ನ ವಾಪಸ್ ಕೊಡಿ, ನಮ್ಮ ಜಾಗನ ವಾಪಸ್ ಕೊಡಿ ಅಂತ.